ನಿಮ್ಮ ಮನ್ಯಾಗ ಯಾವ್ದಾರ ಫಂಕ್ಷನ್ ಇದ್ರೆ ಶೇಂಗಾ ಹೋಳಿಗೆ ಮಾಡಕ್ಕೆ ಹೂರಣ ಬೇಕಾಗೈತಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ನಮಸ್ಕಾರ ರೀ. ನಮ್ಮ ಮಂದಿಗೆ ನಾ ಇವತ್ತು ಹೊಂಟೇನಿ ಕುರ್ಲಿ ಫ್ಯಾಮಿಲಿಗೆ ಮೀಟ್ ಆಗಕ್ಕೆ. ಸೊ ಕುರ್ಲಿ ಫ್ಯಾಮಿಲಿ ಮನೆಗೆ ನಾವಿಲ್ಲೇ ಹೋಗೋಣ ಬರ್ರಿ. ಹಂಗಾರ ನಾ ಇವತ್ತು ಇವ್ರ ಮನೆಗೆ ಯಾಕೆ ಬಂದೇನಪ್ಪ ಅಂತಂದ್ರೆ ಇವ್ರ ಮನ್ಯಾಗ ಎಲ್ಲರೂ ಫ್ಯಾಮಿಲಿಯವ್ರು ಸೇರಿ ಶೇಂಗಾ ಹೋಳ್ಗಿನ ಮಾಡಾಕತ್ತಾರ. ಇವ್ರ ಮನ್ಯಾಗ ಟೋಟಲ್ 18 ಜನ ಇದ್ದಾರ. ಇವ್ರದ್ದು ಒಂದು ಉತ್ತಮವಾದ ಅವಿಭಕ್ತ ಕುಟುಂಬ ಐತಿ. ಈಗಿನ ಕಾಲದಾಗ ಸಿಂಗಲ್ ಗಂಡ ಹೆಂಡತಿ ಮಕ್ಕಳು ಇದೇ ಥರ ಸಿಂಗಲ್ ಫ್ಯಾಮಿಲಿ ಇರೋದನ್ನು ನೀವು ನೋಡಿದ್ದೀರಿ. ಇವ್ರ ಫ್ಯಾಮಿಲಿನ ನೋಡಿದ್ರೆ ನಂಗೆ ಭಾಳ ಖುಷಿ ಆಗ್ತೈತಿ. ಯಾಕಂತಂದ್ರೆ ಯಾವುದೇ ಜಗಳನೂ ಇಲ್ಲದ ಅನ್ಯೋನ್ಯವಾಗಿ ಎಲ್ಲರೂ ಖುಷಿ ಖುಷಿಯಿಂದ ಇರ್ತಾರೆ. ಬರ್ರಿ ಇವ್ರ ಮನೆ ಒಳಗೆ ಹೋಗಿ ಇವ್ರ ಶೇಂಗಾ ಹೋಳ್ಗೆ ಎದಕ್ಕೆ ಮಾಡತ್ತಾರ ಮತ್ತು ಹೆಂಗೆ ಮಾಡತ್ತಾರಂತ ನೋಡ್ಕೊಂಡು ಬರೋಣ. ನಾ ಇಲ್ಲೇ ತೋರ್ಸಕತ್ತೀನಲ್ಲ ಇದು ಇವ್ರದ್ದು ಫುಲ್ ಕುಟುಂಬ ಐತಿ. ನೋಡತ್ತಿರ್ಬೋದು ನೀವು ಎಷ್ಟು ದೊಡ್ಡ ಕುಟುಂಬ ಐತೆ ಅಂತೇಳಿ. ಸೊ ಇದೊಂದು ಫೋಟೋನ ನೋಡ್ಕೊಂಡು ಬರ್ರಿ. ಇದು ಕೂಡ ಇವ್ರ ಫ್ಯಾಮಿಲಿ ಫೋಟೋನೇ. ನಾ ಇಲ್ಲೇ ಬಂದಾಗ ಆಲ್ರೆಡಿ ಇವರು ಹೋಳ್ಗಿನ ಮಾಡೇ ಇಟ್ಟಿದ್ದಾರೆ. ನೋಡತ್ತಿರ್ಬೋದು ನಾನು ನಿಮಗೆ ಅವನ್ನ ತೋರ್ಸಾಕತ್ತೀನಿ ಹೋಳ್ಗೆ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಮೊದಲಿಗೆ ಶೇಂಗಾ ಹೋಳ್ಗಿನ ಹೆಂಗೆ ಮಾಡತ್ತಾರಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ನಾನು ಇಲ್ಲೇ ಎಲ್ಲಿ ಸಿಗತ್ತಾ ಹೂರಣ ಮತ್ತು ಹೆಂಗೆ ತರಿಸೋದು ಅಂತ ಎಲ್ಲ ಡೀಟೇಲ್ಸನ್ನು ಕೊಡ್ತೀನಿ. ಇಲ್ಲಿ ಇವ್ರು ಮಾಡಿರೋದು 8 kg 12 ಗ್ರಾಮ್ ಹೂರಣಕ್ಕೆ 260 ಹೋಳಿಗೆ ಆಗ್ತಾವ. ಸೊ ಅದೇ ರೀತಿ ಇಲ್ಲಿ 1 kg ಹೂರಣಕ್ಕೆ 32 ಹೋಳಿಗೆ ಕೂಡ ಆಗ್ತಾವ. ನಾ ಏನು ತೋರ್ಸಾತೀನಲ್ಲ ಇದೇ ರೀತಿ ಹೂರಣ ರೆಡಿಯಾಗಿ ಬರುತ್ತೆ. ಇದೇ ರೀತಿ ಹೂರಣನ ತೊಗೊಂಡು ನಾವು ಶೇಂಗಾ ಹೋಳ್ಗಿನ ಮಾಡ್ಕೊಳ್ಬೋದು. ಹೂರಣ ರೆಡಿಮೇಡ್ ಕೂಡ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಇವ್ರು ಯಾಕೆ ಇಷ್ಟ ಹೋಳ್ಗೆ ಮಾಡತ್ತಾರ ಅಂತಂದ್ರೆ ಧಾರವಾಡ ಜಿಲ್ಲೆ ಗರಗೊಳಗಿರುವಂತಹ ಶ್ರೀ ಗುರು ಮಡಿವಾಳೇಶ್ವರ ಅಜ್ಜನ ಜಾತ್ರೆಗೆ ಪ್ರಸಾದನ ಮಾಡಿ ಕೊಡತ್ತಾರ. ಈ ಊರಾಗ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮ ರಾಷ್ಟ್ರಧ್ವಜ ತಯಾರಾಗುವಂಥ ಏಕೈಕ ಸ್ಥಳ ಈ ಗರಗ. ನಂಗೊಂದು ಹೆಮ್ಮೆ ವಿಷಯ ಏನಂತಂದ್ರೆ ನಾನು ಕೂಡ ಇದೇ ಗರಗದವಳೆ. ಶೇಂಗಾ ಹೋಳ್ಗೆ ಜಾಸ್ತಿ ಮಾಡ್ಬೇಕಂತಂದ್ರೆ ಹೆಂಗೆ ಮಾಡ್ಬೇಕು ಟಿಪ್ಸ್ ಸಮೇತ ನಾ ಹೇಳ್ಕೊಡ್ತೀನಿ. ನಾ ಹೇಳೋ ಎಲ್ಲ ಟಿಪ್ಸ್ನೂ ಫಾಲೋ ಮಾಡಿ ಹೋಳ್ಗಿನ ಮಾಡಕತ್ರ ಟೈಮ್ ಕೂಡ ಸೇವ್ ಆಗ್ತೈತಿ. ಹೂರ್ಣನ ಈ ಥರ ಒಂದು ದೊಡ್ಡ ಪಾತ್ರೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲೇ ನೀರು ಹಾಕಿ ಕಲಿಸ್ಕೊಂಡು ಇಟ್ಕೊಂಡಾರ. ಇಬ್ಬರು ಈ ಥರ ಇಲ್ಲೇ ಸಣ್ಣ ಸಣ್ಣ ಹೂರ್ಣದ ಉಂಡೆಗಳನ್ನು ಮಾಡಿ ಇಡಾತಿದ್ದಾರೆ. ಮೊದಲಿಗೆ ಇಲ್ಲೇ ಈ ಥರ ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡಾಕತ್ತಾರ. ಇದನ್ನು ಮಾಡೋದಕ್ಕೆ ನಾವು ಒಬ್ಬರು ಮಾತ್ರ ಇದ್ದಾರೆ. ಈ ಥರ ಒಬ್ಬರೇ ಮಾಡೋದ್ರಿಂದ ಸೈಜ ವೇರಿಯೇಷನ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಇಬ್ಬರು ಹೂರ್ಣನ ತುಂಬಿ ಕೊಡ್ತಾ ಇದ್ದಾರೆ. ಸೊ ಇವಾಗ ಹೋಳ್ಗಿನ ಲಟ್ಸಾಕತ್ತಾರ ನೋಡತ್ತಿರ್ಬೋದು ನೀವು. ಟೋಟಲಾಗಿ ಇಲ್ಲೇ 4 ಜನ ಲಟ್ಸಾಕತ್ತಾರ ನೋಡತ್ತಿರ್ಬೋದು ನೀವು. ಇಲ್ಲಿ 4 ಜನ ಲಟ್ಸಾಕತ್ರ ಒಬ್ಬರು ಮಾತ್ರ ಹೋಳ್ಗೆನ ಬೇಯಿಸಾತಾರ. ಇಲ್ಲಿ ಒಂದು ಏನು ಟಿಪ್ಸಪ್ಪ ಅಂತಂದ್ರೆ ನೀವೇನಾರ ಈ ರೀತಿ ಭಾಳ ಹೋಳ್ಗೆ ಏನಾರ ಮಾಡಾಕತ್ತಿದ್ರೆ ಮದುವೆ ಮತ್ತು ಯಾವ್ದಾರ ಸಮಾರಂಭಕ್ಕೆ ರೊಟ್ಟಿ ಅಥವಾ ಚಪಾತಿನ ಮಾಡಾಕಂತೇಳಿ ಈ ಥರ ದೊಡ್ಡ ತವಾನ ತೊಗೊಂಬಂದಿರ್ತಾರೆ. ಆ ತವಾನ ನೀವು ತೊಗೊಂಡು ಬಂದು ಬೇಯಿಸಾಕತ್ರ ಸುಲಭವಾಗಿ ಈಸಿಯಾಗಿ ಮತ್ತು ಟೈಮು ಕೂಡ ಭಾಳ ಉಳಿತೈತಿ. ಈ ಥರ ತವ ತೊಗೊಂಬರೋದ್ರಿಂದ ನೀವು ಇಲ್ಲೇ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ಬೋದು 4 ಜನ ಲಟ್ಟಿಸ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಆರಾಮಾಗಿ ಒಬ್ಬರೇ ಹೋಳ್ಗೆನ ಬೇಯಿಸಾತಾರ. ಸೊ ನೆಕ್ಸ್ಟ್ ನಿಮಗೆಲ್ಲರಿಗೂ ಬೇಕಾಗಿರುವಂಥ ಈ ಶೇಂಗಾ ಹೋಳ್ಗೆ ಮಾಡಾಕ ಹೂರಣ ಎಲ್ಲಿ ಸಿಗ್ತೈತಿ ಅಂತಂದ್ರೆ ಇವ್ರ ಹೆಸರು ಶ್ರೀಕಾಂತ್ ಕುಬಸದ್ ಅಂತ. ಸೊ ಇವ್ರದ್ದು ಗಿರಣಿ ಐತಿ. ಈ ಗಿರಣಿ ಒಳಗನ ಇವರು ಮಾಡಿ ಕೊಡ್ತಾರೆ. ಇವ್ರದ್ದು ಗಿರಣಿ ಇರೋದ ವಿಜಯಪುರ ಡಿಸ್ಟಿಕ್ ಶಪೇಟ್ ಓಣಿ ಒಳಗೆ. ಇಲ್ಲೇ ಕುರ್ಲಿ ಫ್ಯಾಮಿಲಿಯವರು ತರಿಸಿದ್ದ 65 kg ಶೇಂಗಾ 55 kg ಬೆಲ್ಲದ ಹೂರಣನ ಮಾಡಿ ತರಿಸಿದ್ದಾರೆ. ನೆಕ್ಸ್ಟ್ 4 kg ಎಳ್ಳನ್ನು ಕೂಡ ಅದಕ್ಕೆ ಹಾಕಿದ್ದಾರೆ. ನಿಮಗೇನಾರ ಶೇಂಗಾ ಹೋಳ್ಗೆ ಮಾಡೋಕೆ ಹೂರಣ ಬೇಕಾಗಿತ್ತ ಜಾಸ್ತಿ ಅಂತಂದ್ರೆ ನಾ ಹೇಳಿರೋ ಅಡ್ರೆಸ್ಸಿಗೆ ಹೋಗಿ ಭೇಟಿಯಾಗಿ ಹೂರಣನ ತರಬಹುದು. ಇಲ್ಲಪ್ಪ ಅಂತಂದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ತರಿಸ್ಕೋಬಹುದು. ಇನ್ನೂ ಏನಾರು ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇದೇ ಫೆಬ್ರವರಿ 4ನೇ ತಾರೀಕು ಗರಗ ಶ್ರೀ ಗುರು ಮಡಿವಾಳೇಶ್ವರ ಅಜ್ಜನ ಜಾತ್ರೆ ಐತಿ. ಅದೇ ದಿನ 4ನೇ ತಾರೀಕನೇ ಕುರ್ಲಿಯವ್ರ ಫ್ಯಾಮಿಲಿ ಕಡೆಯಿಂದ ಪ್ರಸಾದ ಹಂಚಿಕೆ ಕೂಡ ಇರ್ತೈತಿ. ನೀವು ಬಂದು ಜಾತ್ರೆ ಒಳಗೆ ಪಾಲ್ಗೊಳ್ರಿ. ಈ ಜಾತ್ರೆಗೆ ಯಾರ್ಯಾರು ಬಂದಿರಿ ಅಂತ ಕಮೆಂಟ್ ಮಾಡಿರಿ. ಧನ್ಯವಾದಗಳು.